ಅಯ್ಯೋ, ಇವತ್ತಿಗೆ ನನಗೆ 5 ತಿಂಗಳು ಮುಗಿದು 6 ಬೀಳ್ತಾವ. ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಲ್ಲ. ಇವ್ರು ಎಲ್ಲಿ ಹೋಗಿದಾರ? ಇನ್ನೂ ಬಂದೇ ಇಲ್ಲ. ರೀ ರೀ ಸುಂದ್ರಿ ಸುಂದ್ರಿ, ಯಾರು ನನ್ನನ್ನು ಸುಂದ್ರಿ ಸುಂದ್ರಿ ಅಂತ ಕರೆಯಕತ್ತಾರ? ಯಾರಿರ್ಬೋದು ನೋಡೋಣ ತಡಿ. ಅಯ್ಯೋ, ನೀವೇನಿಲ್ಲಿ? ಏನಾಗಬೇಕಾಗಿತ್ತು? ಸುಂದ್ರಿ, ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ಸಾಕತ್ತೈತಿ. ಅಲ್ಲಿ ಅವ್ರು ನನಗೆ ಅಷ್ಟೆಲ್ಲ ಅಡುಗೆ ಮಾಡಿದ್ರು ಏನೂ ಕೊಡಲಿಲ್ಲ. ಹೊಟ್ಟೆ ಭಾಳ ಹಸ್ತೈತಿ. ಏನಾದರೂ ಸ್ವಲ್ಪ ಇದ್ರೆ ತಿನ್ನಕ್ಕೆ ಕೊಡ್ತಿ? ಹೊಟ್ಯಾಗ ಬೇರೆ ಕೂಸೈತಿ. ಏನಾದರೂ ತಿನ್ನಬೇಕು ಅಂತ ಅನ್ಸಾಕತ್ತದ. ಆದ್ರೆ ತಿನ್ನಕ್ಕೆ ಏನೂ ಇದ್ದಂಗೆಲ್ಲ ಖಾಲಿ ಮಾಡಿಬಿಟ್ರು. ನನಗೀಗ ಹೊಟ್ಟೆ ಭಾಳ ಹಸದದ. ನಿನ್ನ ಕೈ ಮುಗಿತಾನೆ, ನಂಗೆ ತಿನ್ನಕ್ಕೆ ಏನಾದರೂ ಕೊಡು. ಅಯ್ಯೋ, ಅಷ್ಟೇನಾ? ಬರ್ರಿ, ನೀವು ಇಲ್ಲಿ ಕುಂದ್ರೆ ಬರ್ರಿ, ಅಡುಗೆ ಮನೆಗೆ ಬರ್ರಿ. ಅಲ್ಲೇ ಕುತ್ಕೊಂಡ ಏನಾದರೂ ತಿನ್ನು ಅಂದರೆ ಬರ್ರಿ, ನಾನು ಕೊಡ್ತೇನೆ ಬರ್ರಿ. ಅಲ್ಲ, ಪ್ರೇಮ ಆಂಟಿ ಅವ್ರ ಮನ್ಯಾಗ ನೀವೇನು ಊಟ ಮಾಡಲಿಲ್ಲ, ಬರೀ ಕೆಲಸ ಅಷ್ಟೇ ಮಾಡಿದ್ರಿ? ಹೌದು ಸುಂದ್ರಿ, ನಾನು ಏನೂ ಮಾಡಲಿಲ್ಲ. ಅಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ರು, ಎಲ್ಲ ಅವರೇ ತಿಂದು ಖಾಲಿ ಮಾಡಿ ಕುಡಿದು ಹೋಗ್ಬಿಟ್ರು. ಅದನ್ನೆಲ್ಲ ಕೆಲಸ ಮಾಡಿ ತುಂಬಾ ಹಸುವಾಗ್ಬಿಟ್ಟೈತಿ. ಏನಾದರೂ ತಿನ್ಬೇಕಂದ್ರೂ ಏನೂ ಇಲ್ಲ. ಏನಾದರೂ ಮಾಡಿದ್ರೆ ಮತ್ತೆ ಬೈತಾರೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಬಟ್ಟೆನ ಇಲ್ಲಿ ಒಗ್ಯೋಕೆ ಬಂದು ನಿನ್ನನ್ನು ಕೇಳ್ತಾ ಇದ್ದೀನಿ. ನೀನು ಯಾರಿಗೂ ಹೇಳಲ್ಲ ತಾನೇ? ನೋಡಿ ಅಕ್ಕ, ನಾನು ಬಸರಿ ಇದ್ದೀನಿ, ನೀವು ಬಸರಿ ಇದ್ದೀರಾ. ಬಸರಿಯರಿಗೆ ಏನೆಲ್ಲ ತಿನ್ನಬೇಕು ಅನ್ನೋ ಆಸೆಗಳಿರುತ್ತೆ. ಆದ್ರೆ ಅಷ್ಟೆಲ್ಲ ಮಾಡಿ ಅವ್ರು ನಿಮಗೆ ತಿನ್ನಕ್ಕೆ ಕೊಟ್ಟಿಲ್ಲ ಅಂದ್ರೆ ಪ್ರೇಮ ಆಂಟಿಗೆ ನಿಮ್ಮ ಮೇಲೆ ಭಾಳ ಸಿಟ್ಟೈತಿ. ನಾನು ನಿಮ್ಮನ್ನು ಆಂಟಿ ಅಂತಲೇ ಕರಿಬೇಕು. ಆದ್ರೆ ನೀವು ನನಗಿಂತ ಸ್ವಲ್ಪ ದೊಡ್ಡವರಷ್ಟೇ. ಅದಕ್ಕೆ ನಿಮ್ಮನ್ನು ನಾನು ಅಕ್ಕ ಅಂತಲೇ ಕರಿತೀನಿ. ಸರಿನಾ? ಬನ್ನಿ ಅಕ್ಕ, ನಿಮ್ಗೆ ಏನಾದರೂ ನಾನು ಹಾಕ್ಕೊಡ್ತೀನಿ ತಿನ್ನುವಂತ್ರೆ. ಅಲ್ಲೇ ಅಡುಗೆ ಮನೆಗೆ ಬನ್ನಿ. ಸರಿ ಸರಿ ಸುಂದ್ರಿ, ಥ್ಯಾಂಕ್ಸ್ ಸುಂದ್ರಿ. ಸರಿ ಬನ್ನಿ, ತಗೊಳ್ಳಿ ಅಕ್ಕ, ಊಟ ಮಾಡಿ. ಪಾಪ ತುಂಬ ಹಸುವಾಗಿದೆ ಅಂತ ಇದ್ರಲ್ಲ, ಅದಕ್ಕೆ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಅದು ಹಚ್ಕೊಟ್ಟಿದ್ದೀನಿ. ಇಲ್ಲೇ ಕುತ್ಕೊಂಡು ಊಟ ಮಾಡಿ, ಸರಿನಾ? ನಿನ್ಗೆ ಪುಣ್ಯ ಹತ್ತಲಿ ಸುಂದ್ರಿ, ನೀನು ಇಲ್ಲೇ ಕುಂದ್ರು. ಸರಿ. ಹೌದು, ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನೂ ಗೊತ್ತಿಲ್ಲ. ಅವತ್ತ ನೀನು ಸುಂದ್ರಿ ಸುಂದ್ರಿ ಅನ್ನತ್ತಿದ್ರಲ್ಲ, ಅವತ್ತು ನಿನ್ನ ಹೆಸರು ನೆನ್ಪಿಟ್ಕೊಂಡಿದ್ನಿ. ಅವಾಗ ನನಗನ್ನಿಸ್ತು ಈ ಮನ್ಯಾಗ ನೀನ ನನಗೆ ಒಳ್ಳೆಯಕ್ಕೆ ಹಂಗೆ ಕಾಣಿಸತ್ತಿತ್ತು. ಅದಕ್ಕೆ ನಾನು ನೀನ ಸಿಗಲಿ ಅಂತ ಅಂದ್ಕೊಂಡ ದೇವ್ರ ಹತ್ರ ಬೆಳ್ಕೊಂಡು ಬರುವಷ್ಟಾಗ ನೀನ ಸಿಕ್ಬಿಟ್ಟು ಚಲೋ ಆಯಿತು. ನೀನು ನನಗೆ ಹೊಟ್ಟಿಗೆ ಊಟ ಕೊಟ್ಟಿದ್ದಿ. ನಿನ್ನ ಋಣ ನಾನು ಹೆಂಗೆ ತೀರಿಸ್ಬೇಕಂತ ನನಗೆ ಗೊತ್ತಾಗಬಾರ್ದು ಸುಂದ್ರಿ. ಅಯ್ಯೋ, ಋಣಗಿನ ಅಂತ ಎಲ್ಲ ಯಾಕಂತೀರ ಅಕ್ಕ? ನೀವು ನನ್ನ ಅಕ್ಕ ಇದ್ದಂಗೆ, ಅಂದ್ರೆ ನೀವು ಈ ಮನೆ ಮಗಳಿದ್ದಂಗೆ. ಅಂದಮೇಲೆ ಈ ಮನೆಗೆ ಉಣ್ಣೋ ಅಧಿಕಾರ ನಿಮಗೂ ಐತಿ. ಆದ್ರೆ ಏನು ಮಾಡೋದು, ಪರಿಸ್ಥಿತಿಗೆ ತಕ್ಕಂಗೆ ನಾವೆಲ್ಲನೂ ಅನುಭವಿಸ್ಲೇಬೇಕು. ಏನಾಗಲ್ಲ, ನೀವು ಊಟ ಮಾಡಿ. ಎಲ್ಲೂ ಹೋಗ್ಲಿಕ್ಕೆ ಹಾಳಾದಾಕಿ ಗೌರಿ, ನೀನೇನಾದರೂ ನಮ್ಮ ಮನೆಗೆ ಹೋಗಿದ್ದಿ ಅನ್ನೋದೇನಾದರೂ ನನಗೆ ಗೊತ್ತಾಗಬೇಕು. ನಿನ್ನನ್ನು ಒಂದು ಗತಿ ಕಾಣಿಸ್ತೇನೆ ಇವತ್ತು, ಹಾಳಾದಕಿನ. ಊಟ ಮಾಡಿ ಅಕ್ಕ, ಊಟ ಮಾಡಿ. ಅಡುಗೆ ಯಾರು ಮಾಡಿದ್ದು? ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಡುಗೆನ. ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ? ಅದು ಆಂಟಿ, ಅವ್ರಿಗೆ ತುಂಬ ಹಸುವಾಗಿತ್ತಂತೆ, ಅದಕ್ಕೆ ಬಟ್ಟೆ ಒಗ್ಯಕ್ಕೆ ಕೇಳಿದ್ರು. ಯಾಕೆ ಊಟ ಮಾಡಿಲ್ವಾ, ಸಪ್ಪೆ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲ ಊಟ ಮಾಡಿದ್ದೀನಿ ಅಂತ ಅಂದರು. ಆದರೆ ರೊಟ್ಟಿ ಬದ್ನಿಕಾಯಿ ಪಲ್ಯದು ಮಾಡಿತ್ತಲ್ಲ, ಸ್ವಲ್ಪ ತಿನ್ಕೊಂಡು ಹೋಗ್ಬನ್ನಿ ಅಂತ ನಾನೇ ಕರೆದೆ. ಯಾಕಂಟಿ, ಏನಾಯಿತು? ಸುಂದ್ರಿ, ನೀನು ಸುಮ್ಮನೆ ಇರು, ನಾನು ನಿನಗೇನು ಅನ್ನಂಗಿಲ್ಲ. ನೀನು ನಡಕ್ಕೆ ಬರಬೇಡ, ಓಕೆ? ನಿಂದು ಎಷ್ಟೈತೋ ಅಷ್ಟರಾಗ ನೀನು ಇರಬೇಕು. ಅದನ್ನ ಬಿಟ್ಟು ನಮ್ಮ ಮನೆ ಕೆಲಸದ ಬಗ್ಗೆ ನೀನು ಮಾತಾಡೋಕೆ ಬರಬೇಡ. ಅದು ಆಂಟಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕು ಸುಮ್ಮನೆ ಇರು ಸುಂದ್ರಿ. ಅಯ್ಯೋ, ನನ್ನ ಸಲುವಾಗಿ ನೀವು ಯಾಕೆ ಬಯಸ್ಕೊತೀರಾ? ನೀವು ಸುಮ್ಮನಿರಿ. ಏನೇ ಅಲ್ಲಿ ನಮ್ಮ ಮನೇಲಿ ಅನ್ಕೊಡ್ಲಿಲ್ಲ ಅಂತ ಇಲ್ಲೊಂದು ತಾಯಿ ಮನೆಗೆ ಬಂದು ಊಟ ಮಾಡತ್ತಿ? ಇದು ನಾವು ಒದಿತೀನಿ, ಹೆಂಗೆ ಉಂತಿ ಉಣ್ಣು. ಅಯ್ಯೋ ಅಕ್ಕರ ಬೇಡ್ರಿ. ಹೋಗಿ ತಿನ್ನೋಗು, ನೆಕ್ಕೋಗು, ಹೋಗು ತಾಟ್ನ ಹೋಗಿ ನೆಕ್ಕು. ಅಯ್ಯೋ ಅಮ್ಮ, ಅಕ್ಕ ಕೂದಲ ಬಿಡಿ ಅಕ್ಕ, ಕೂದಲ ಬಿಡಿ ಅಕ್ಕ, ತುಂಬ ನೋವ್ತಾ ಇದೆ ಅಕ್ಕ. ನಾನಲ್ಲಿ ಮನೆಯಾಗ ಕೆಲಸ ಮಾಡಂತಂದ್ರೆ ನೀನು ಇಲ್ಲಿ ಬಂದ, ಅದು ನನ್ನ ತಾಯಿ ಮನೆಗೆ ಬಂದ ತಿನ್ನಕ್ಕೆ ಬಂದಿದ್ದಿ ಗತಿಗೆಟ್ಟವಳೆ. ಊಟಕ್ಕೆ ಹೊರಗಟ್ಕೊಂಡು ನಿಂತು ಬಿಟ್ಟಿದೆಯಲ್ಲ. ನನ್ನ ಗಂಡನ ಮದುವೆ ಆಗೋದಲ್ಲ, ಈಗ ನಮ್ಮ ತವ್ರ ಮನೆಗೆ ಬಂದ ಇಲ್ಲಿನೂ ನಿನ್ನ ಬೆಳೆ ಬೇಯಿಸ್ಕೊಳಕ್ಕೆ ಮಾಡತ್ತಿದ್ದಿ. ಹಾಂ, ಎಲ್ಲರೂ ನೀನು ಬುಟ್ಟಿಗೆ ಹಾಕೋಬೇಕಂತ ಅಂದ್ಕೊಂಡಿದ್ದಿ. ನಡಿಯೇ ಆಂಟಿ, ಏನು ಮಾಡ್ತಾ ಇದ್ದೀರಾ ನೀವು? ಊಟ ಮಾಡೋ ಎಡಿನ ಯಾರಾದರೂ ಕಾಲಿಂದ ಒದಿತಾರಾ? ಅದು ತಪ್ಪು ಅಲ್ವಾ ಆಂಟಿ? ನೀವು ಯಾಕೋ ಮಾಡ್ತಿರೋದು ನನಗೆ ಸರಿ ಕಾಣತ್ತಿಲ್ಲ. ಅವರು ಪ್ರೆಗ್ನೆಂಟ್ ಆಂಟಿ, ಹೊಟ್ಟೆನೇ ಅದಾರ. ಅವ್ರಿಗೆ ಹೊಟ್ಟೆ ಹಸುವಾಗೈತಂತ. ಒಂದು ಹೊತ್ತು ಊಟ ಹಾಕಲಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗುತ್ತಾ? ನಾನು ಒಂದು ಬಸ್ರಿ, ಅವಳು ಬಸ್ರಿ. ಈಗ ಅವಳಿಗೆ ನಾವು ಊಟ ಕೊಡಲಿಲ್ಲ ಅಂದ್ರೆ ಅದು ಪಾಪ ಅಲ್ವಾ? ಪಾಪ ಅವ್ರು ಊಟ ಮಾಡೋ ಎಡಿನ ನೀವು ಕಾಲಿಂದ ಜಾಡಿಸಿ ಒದ್ಬಿಟ್ರಿ. ಯಾಕಂటే ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಏನಾಗೈತಿ?
ನಿನ್ನ ಗಂಡ ಬೇರೆ ಯಾವಳನ್ನಾದ್ರೂ ಈ ಮಗು ಆಗಿರ್ತತಲ್ಲ, ಬೇರೆ ಯಾವಳಾರು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರ ಅವಾಗ ನಿನಗೆ ಹೆಂಗೆ ಅನಿಸ್ತಂತಡೆ ಗೊತ್ತಾಗ್ತಿತ್ತು. ನಿನ್ನ ಗಂಡ ನಿನ್ನ ಪ್ರೀತಿ ಮಾಡ್ತಾನೆ ನೋಡು, ಅದಕ್ಕೆ ನಿನಗೆ ಅಂಥದ್ದು ಗೊತ್ತಿಲ್ಲ. ನನಗೆ ಸಂಕಟ ಎಷ್ಟಾಗತ್ತೆ ಅನ್ನೋದು ನನಗೆ ಗೊತ್ತಲೇ. ನನಗೆ ಗೊತ್ತು, ನೀನು ಬಾಯಿ ಮುಚ್ಕೊಂಡಿರೋ ಸುಂದ್ರಿ. ನನ್ನ ನಡಕ್ಕೆ ಬರಬೇಡ ನೀನು. ಇವಳ ನನ್ನ ಮಧ್ಯೆ ಏನಾದರೂ ಬಂದ್ರ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಯ್ಯೋ ಸುಂದ್ರಿ, ನೀನು ಸುಮ್ಮನೆ ಇದ್ಬಿಡು. ನನ್ನ ವಿಷಯಕ್ಕೆ ನೀನು ಬರಬೇಡ. ನೀನು ಬಂದು ನೀನು ಕೆಟ್ಟೋಳು ಯಾಕೆ ಆಗ್ತಿದ್ದಿ? ನಾನು ಹಣೆ ಬರೆದಾಗ ಏನಾಯ್ತೆ ಅದೇ ಆಗ್ತೈತಿ. ಅಯ್ಯೋ ಅಕ್ಕ, ನಾನು ಅಲ್ಲಿ ಹೋಗಿ ಏನು ಕೆಲಸ ಆಯ್ತು ಅದನ್ನೆಲ್ಲ ಮಾಡ್ತೀನಿ. ಬಿಡಿ ಅಕ್ಕ, ಕೂದಲ ಬಿಡಿ ಅಕ್ಕ. ನೀವು ಯಾವಾಗ ಊಟ ಹಾಕ್ತೀರೋ ನಾನು ಅವಾಗೇ ಮಾಡ್ತೀನಿ. ಬಿಡಿ ಅಕ್ಕ. ಇನ್ನೊಂದು ಸರಿ ನನಗೆ ಕೇಳ್ದ ಇಲ್ಲಿ ನಮ್ಮ ತಾಯಿ ಮನೆಗೆ ಏನಾದರೂ ಕಾಲಿಟ್ಟು ತಿನ್ನೋಕ್ಕೇನಾದರೂ ಬಂದ್ರೆ ನಿನ್ನನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತಾನು. ಹಾಳಾದವಳೆ ತಂದು ಛೀ, ಅಸಹ್ಯ ಆಗತ್ತೆ ನೀನು ನೋಡಿದ್ರೆ. ಅಷ್ಟೊಂದು ಗತಿ ಕಟ್ಟಿಬಿಟ್ಟಿದ್ದೀನಿ ನೀನು. ತಿನ್ನಾಕ ಬರ್ಗಟ್ಕೊಂಡು ಬಂದಿದ್ದಿಲ್ಲ ಮನೆಗೆ. ಹಾಂ, ಅಷ್ಟಿದ್ದಳು ನಿಮ್ಮ ಅಪ್ಪನ ಮನೇಲಿ ಇರಬೇಕಾಗಿತ್ತು. ಇಲ್ಲ ಅಂದ್ರೆ ತಾಳಿ ಕಟ್ಟಿಸ್ಕೊಂಡ್ಮೇಲೆ ನಿನ್ನ ಗಂಡನ ಜೊತೆ ಹೋಗಿ ಅಲ್ಲಿ ಹೋಗಿ ಸಂಸಾರ ಮಾಡಬೇಕು. ಅದನ್ನ ಬಿಟ್ಟು ನನ್ನ ಮನೆಗೆ ಬಂದು ಇಲ್ಲಿ ಭಿಕ್ಷೆ ಬಿಡ್ತೀನಿ ಅಂದರೆ ನಾನು ಬಿಡ್ತೀನಿ? ನಿನಗೆ ಸುಮ್ಮನೆ ಪುಕ್ಸಟ್ಟಿ ಊಟ ಹಾಕಕ್ಕೆ ನನಗೆ ತಲೆ ಕಟ್ಟಿಲ್ಲ. ಎಲ್ಲ ಕೆಲಸ ಮಾಡು, ಆಮೇಲೆ ಹೋಗಿ ಊಟ ಮಾಡು. ಏನು ನಡೆಯಾಗತ್ತಿಲ್ಲ? ನಾ ಮದ್ದಿಗೆ ಹೋಗಿ ಬರ್ಕೊಡ್ದ ಅಂದ್ರೆ ಏನಿದು ರಂಪಾಟ? ಈಗ ಯಾಕೆ ಇಲ್ಲಿ ಬಂದಾಳು ಪ್ರೇಮ? ಈಗ ಯಾಕೆ ಇಲ್ಲಿ ಬಂದಾಳ? ನೀನು ಯಾಕೆ ಆಕೆ ಕೂದಲ ಹಿಡ್ಕೊಂಡು ಹೇಳಕತ್ತಿದ್ದಿ? ಆಕೆ ಯಾಕೆ ಹೇಳಕತ್ತಾಳ? ನನಗಂತೂ ಒಂದು ತಿಳಿವಾತ. ಸುಂದ್ರಿ, ಏನಾತ್ ನೀರ ಹೇಳ. ಅಮ್ಮ, ಈಕೆ ನಮ್ಮ ಮೊದಲ ಮನೆಗೆ ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಹಚ್ಚಿ ಬರ್ತಾನೆ. ಬಂದ ಆಮೇಲೆ ನಿನಗೆ ಎಲ್ಲ ಹೇಳ್ತಾನು. ಅಜ್ಜಮ್ಮ, ಅಂಟಿ ಮಾಡ್ತಾ ಇರೋದು ಸರಿ ಇಲ್ಲ. ಅವರು ಹಸು ಅಂತ ಇಲ್ಲಿಗೆ ಬಂದು ಊಟ ಮಾಡ್ತಾ ಇದ್ರ. ನಾನು ಅವ್ರಿಗೆ ಊಟ ಹಚ್ಕೊಟ್ಟಿದ್ನಿ. ಇವರು ಬಂದು ಕಾಲಿಂದ ಅದನ್ನ ಜಾಡಿಸಿ ಒದ್ದು ಬಿಟ್ರು. ಅಜ್ಜಮ್ಮ, ಊಟ ಮಾಡು ಎಡಿನ ಅದನ್ನ ಆ ರೀತಿ ಒದ್ರೆ ಅಲ್ಲ, ಆ ರೀತಿ ಒದಿಬಾರ್ದು ಅಲ್ವಾ? ಅದು ದೇವ್ರಲ್ವಾ? ಊಟ ಅಂದ್ರೆ ದೇವ್ರ ಅಲ್ವಾ? ಅದನ್ನ ಊಟ ಮಾಡು ಎಡಿನ ಕಾಲಿಂದ ಒದ್ದು ಬಿಟ್ರು. ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನನ್ನು ಬೈತಾ ಇದ್ದಾರೆ. ನೀನು ನಮ್ಮ ಮಧ್ಯೆ ಬರಬೇಡ, ಸುಮ್ಮನೆ ಇದ್ಬಿಡು ಅಂತಂದ್ರು. ಅದಕ್ಕೆ ನಾನು ಒಂದು ಮಾತು ಅಂದಿದ್ಕ ನನಗೆ ಬೈತಿದ್ರು ಅಷ್ಟೇ ಅಜ್ಜಮ್ಮ. ಅಲ್ಲಿ ಪ್ರೇಮ್, ನಿನಗೆ ಹುಚ್ಚಿಗೆ ಚಿಡ್ದತಿ. ಊಟ ಮಾಡು ಎಡಿ ಅಂದ್ರೆ ದೇವ್ರ ಸಮಾನ ಅದ, ಅದನ್ನ ಒದ್ದು ಬಿಟ್ಟು ನಿನಗೇನಾಗೈತಿ ಅಂತದ? ಹಾಂ, ಉಣ್ಲಿ ಬಿಡಲ್ಲ. ನಿನ್ಗೆ ಗೊತ್ತಾಗಂಗಿಲ್ಲ, ನೀನು ಸುಮ್ಮನೆ ಇರವ. ನೋಡಮ್ಮ, ನೀನು ಅವಳು ಮಾತು ಕೇಳ್ಕೊಂಡು ನನಗೆ ಮಾತಾಡಕ್ಕೆ ಬರಬೇಡ. ಈಕಿ ನಮ್ಮ ಮನ್ಯಾಗ ಅಲ್ಲಿ ಕೆಲಸ ಮಾಡಂತಂದ್ರೆ ಇಲ್ಲಿ ಓಡಿ ತಿನ್ನಕ್ಕೆ ಬಂದಾಳ. ಅಷ್ಟು ತಿನ್ನೋದು ಅರ್ಜೆಂಟ್ ಇದ್ದಿದ್ರ ಅಲ್ಲೇ ಕೆಲಸ ಮಾಡಿ ತಿನ್ಬೇಕಾಗಿತ್ತು. ಇಲ್ಲಿ ಬರ್ಬೇಕಾಕ? ಹಾಂ, ಇಲ್ಲಿ ಬಂದು ಏನು ನಾಟಕ ಆಡಕತ್ತಾಳೆ? ಇಲ್ಲಿ ಎಲ್ಲರನ್ನೂ ಹೆಂಗೆ ಬುಟ್ಟಿಗೆ ಹಾಕೋಲಿ ಅಂತ ನೋಡತ್ತಾಳೆ. ಇಲ್ಲಿ ಬಂದ ಬುಟ್ಟಿಗೆ ಹಾಕೊಂಡ ಇಲ್ಲಿ ನಂದ ಅನ್ನೋ ಹಂಗೆ ಇರ್ಬೇಕಂತ ಅನ್ಕೊಂಡ ರಾಣಿ ಹಂಗೆ ಬರ್ಗೆಟಾಕಿ ನಾಯಿ. ನಡಿಯೋ ಊರ್ ನಾಯಿ. ಅಯ್ಯೋ ಇಲ್ಲ ಅಕ್ಕ, ಇಲ್ಲ. ನೀವು ಹಾಕಿದ್ದನ್ನು ತಿನ್ಕೊಂತ ಬೀಳ್ತೀನಿ ನಾನು. ಇನ್ನು ಮುಂದೆ ಈ ರೀತಿ ಯಾರನ್ನೂ ಕೇಳಲ್ಲ. ನಿಮ್ಮನ್ನು ಕೇಳಿದ್ರೆ ನಾನು ಎಲ್ಲೂ ಹೋಗಲ್ಲ. ನನ್ನ ತಪ್ಪಾಯ್ತು ಅಕ್ಕ, ನನ್ನ ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಸುಂದ್ರಿ, ನೀನೇನು ಮಾತಾಡ್ಬೇಡ ಸುಂದ್ರಿ, ಸುಮ್ಮನೆ ಇದ್ಬಿಡು. ನನ್ನ ಸಲುವಾಗಿ ನೀನು ಮಾತಾಡಿ ನೀನು ಯಾಕೆ ಕೆಟ್ಟವಳಾಗ್ತೀಯ? ನೀನು ಕೆಟ್ಟವಳಾಗಬೇಡ, ಸುಮ್ಮನೆ ಇದ್ಬಿಡು. ನಂದೇ ತಪ್ಪು. ನಾನಿಲ್ಲಿ ಬರಬಾರ್ದಾಗಿತ್ತು. ಹಾಳಾದ ಹೊಟ್ಟೆಯಿಂದಾಗಿ ನನಗೆ ಹಸುವಾಗಿ ನಾನಿಲ್ಲಿ ಹೋಗಿ ಅಯ್ಯೋ ಊಟ ಮಾಡು ಎಡಿನ ಹೊರವದಿ ಹಂಗಾಯ್ತು. ಅಷ್ಟೇ ಅಲ್ಲ, ನನಗೆ ಒಂದು ತುತ್ತು ಬಾಯಾಗ ಹಾಕೋ ಅಷ್ಟರಲ್ಲಿ ಯಾಕೆ ದೇವರೇ. ಅಕ್ಕ, ಗೌರಿ ಅಕ್ಕ. ಆಂಟಿ, ನನಗೆ ನೀವು ಮಾಡಿದ್ದು ಸರಿ ಕಾಣಿಸ್ಲಿಲ್ಲ. ತಪ್ಪು ತಿಳ್ಕೊತಿರೋ ಸರಿ ತಿಳ್ಕೊತಿರೋ ಅದು ನಿಮಗೆ ಬಿಟ್ಟಿರೋದು. ಆದ್ರೆ ಒಂದು ಬಸರ್ ಹೆಣ್ಣು ಊಟ ಮಾಡಕ್ಕೆ ಕುಂತಾಗ ಕಾಲಿಂದ ಒದಿಯೋದು ಎಷ್ಟು ತಪ್ಪು ಗೊತ್ತಾ ನಿಮಗೆ? ಆದ್ರೆ ಆ ತಪ್ಪನ್ನ ನೀವು ಮಾಡಿದ್ದೀರಾ. ಆ ದೇವರು ನಿಮ್ಮನ್ನ ಕ್ಷಮಿಸಲ್ಲ. ತಪ್ಪು ಮಾಡಬಾರ್ದು ಆಂಟಿ. ಅವ್ರು ತಪ್ಪು ಮಾಡಿದಾರ, ಅವ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ತಾರ. ಆದರೆ ನೀವು ಯಾಕೆ ತಪ್ಪು ಮಾಡ್ತಾಯಿದ್ದೀರಾ? ನೀವು ತಪ್ಪು ಮಾಡಬಾರ್ದಾಗಿತ್ತು ಆಂಟಿ. ನಂದು ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡ್ರಿ. ಯಾಕೋ ಇತ್ತೀಚೆಗೆ ನೀವು ತುಂಬಾ ಬದಲಾಗ್ತಾ ಇದ್ದಾರೆ ಆಂಟಿ. ಅಲ್ಲ ಪ್ರೇಮ, ಒಂದು ಹೊತ್ತಿನ ಊಟ ಉಣ್ವಾಡ್ ಬಿಡಬೇಕಿಲ್ಲ. ಅದನ್ನ ಯಾಕೆ ಕಾಲಿಂದ ಒದ್ದಿ? ನೀನು ಭಾಳ ಇದಾಗ್ಬಿಟ್ಟಿವ. ಯಾಕೆ ಹಂಗೆ ಮಾಡಿದಿ? ನೋಡು, ನೀನು ನನಗೆ ಹೇಳಬೇಡ. ಅಕ್ಕಿ ಹೇಳ್ತಾಳ, ನೀನು ಹೇಳ್ತಿದ್ದಿ. ಎಲ್ಲರೂ ನನಗೆ ಹೇಳ್ತಾರೇನ? ನಾನು ಮಾಡಿದ್ದೇನು ತಪ್ಪೈತಿ? ನಾನು ಮಾಡಿದ್ದ ಕರೆಕ್ಟ್, ನಾನು ಮಾಡಿದ್ದ ಸರಿ. ಅಲ್ಲಿಂದ ಇಲ್ಲಿ ತಿನ್ನಕ್ಕೆ ಓಡಿ ಬಂದಾಳ. ಯಾಕ? ಅಲ್ಲಿ ತಿನ್ಬೋದಾಗಿತ್ತಲ್ಲ. ಇಲ್ಲ ಅಮ್ಮ, ಅಲ್ಲಿ ಮಾಡುವಾಗ ಚಕ್ಲಿ ಅವು ಇವು ಎಲ್ಲ ತಿಂತಾಳೆ. ಜ್ಯೂಸ್ ಕುಡ್ದಾಳ ಒಂದು ಗ್ಲಾಸ್. ನಾನು ಕಣ್ಣಾರೆ ನೋಡಿದಾಳೆ. ಈಗ ಇಲ್ಲ ಅಂತ ಹೇಳ್ತಾಳೆ. ಅದೆಷ್ಟು ತಿನ್ನಿಸ್ಬೇಕಿದ್ದಾಳೆ ನೋಡಾಕಿ. ಅಟ್ಟು ತಿಂದರೂ ಸಾಕಾಗಿಲ್ಲ. ಇಲ್ಲಿ ಮತ್ತೆ ತಿನ್ನಕ್ಕೆ ರೊಟ್ಟಿ ತಿನ್ನಕ್ಕೆ ಓಡಿ ಬಂದಾಳೆ. ಇಲ್ಲಿ ಮೂಳ ಆಕಿನ ನೋಡಿದ್ರೆ ಮೈ ಎಲ್ಲ ಉರಿಯಾಕತ್ತದ ನನಗೆ. ಹಾಳಾಗಿ ಹೋಗ್ಲಿ ಬಿಡು. ನೀನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಿ? ಸಮಾಧಾನ. ಇವತ್ತೆಲ್ಲ ನಿನ್ನ ಗೆಳತಿಯರು ಬಂದಿದ್ರಲ್ಲ, ಏನಂದ್ರು? ಮನೆ ಹೆಂಗೈತಂದ್ರು? ಎಲ್ಲ ಚಲೋ ಐತಂದ್ರನ? ನೀನ ಪುಣ್ಯ ಮಾಡಿದಿ ನೋಡ್ಲೆ, ಇಂಥ ತಂದೆ ತಾಯಿ ಸಿಗಕ್ಕ. ನಿನಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಈಗಿನ ಕಾಲದಾಗ ಯಾವ ತಂದೆ ತಾಯಿ ಮನೆ ಕಟ್ಟಿಸ್ಕೊಡ್ತಾರೋ ಅಂತ ಅನ್ನತ್ತಿದ್ರು. ಆದರೆ ನಮ್ಮ ಅಪ್ಪ ಅಮ್ಮ ಒಳ್ಳೆಯವರು, ನನಗೋಸ್ಕರ ಮಾಡಿದಾರ ಅಂತ ಹೇಳಿದ್ನಿ. ನೀನು ಗ್ರೇಟ್ ಬಿಡಮ್ಮ ಅಂತ ಇದ್ರು. ಮನೆ ಎಲ್ರಿಗೂ ತುಂಬ ಇಷ್ಟ ಆಯ್ತಮ್ಮ. ಸರಿ, ಹೋದ್ರೆ ಅಲ್ಲ ನಿನ್ನ ಗೆಳತಿಯರು? ಹಾಂ, ಹೋದ್ರಮ್ಮ. ಅವಾಗಲೇ ಹೋದ್ರು. ಅವ್ರ ಕಡೆ ಹೋಗ್ಬಿಡ್ದಾದ್ರೆ ಈ ಕಡೆ ಓಡಿ ಬಂದಿದ್ಲು. ಅದಕ್ಕೆ ಎಲ್ಲಿ ಹೋದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿದ್ಬಿಟ್ಟ ಅಂತ ನೋಡಕ್ಕೆ ಬಂದಿದ್ನಿ. ಸರಿ, ಆಕಿ ನಾನು ಇಟ್ಕೋಬೇಡ. ಮತ್ತು ನಿನ್ನ ಗಂಡಗ ಆಕಿ ಮ್ಯಾಲ ಕಣ್ಣು ಹೊಕ್ಕಾವ. ನೀನು ಈ ಕಡೆ ಬಂದಾಗ ಆಕಿ ಜೊತೆ ಮತ್ತು ಹಿಂಗೆ ಚಲೋ ತಗ ಇರಂಗಿಲ್ಲ ಅವನು. ಅದಕ್ಕೆ ಆಕಿನ ಇಲ್ಲೇ ಇಡ್ ಕೆಲ್ಸಕ್ಕೆ.
ಏನಾರ ಕೆಲಸ ಇದ್ದಾಗಲ್ಲಿ ಮಾಡಿಸು ಕಳಿಸಿಬಿಡಕಿನ ಇಲ್ಲೇ ಅಲ್ಲಿ ಇಟ್ಕೊಳಕ್ಕೆ ಹೋಗಬೇಡ, ಇಲ್ಲೇ ತಿನ್ನೋದು ಇಲ್ಲೇ ಅನ್ನೋದು ಮಾಡ್ಲಿಕ್ಕೆ ಏನು ಸುಮ್ಮನೆ ಅಲ್ಲೇ ಇಟ್ಕೋತಿಕಿನ ನಿನ್ನ ಗಂಡ ನಿನ್ನ ಮಕ್ಕಳು ಅಷ್ಟೇ ಇರಲಿ. ಈ ಹಾಳಾದಕ್ಕೆ ಅಲ್ಲೇ ಇಟ್ಕೊಂಡ್ಬಿಟ್ರೆ ನಿನ್ನ ಸಂಸಾರ ಹಾಳಾಗಂಗಿಲ್ಲೇನು? ಇಬ್ಬರು ಹೇಳ್ತಾರೆ ಒಂದ ಮನೆಗೆ ಇದ್ದಂಗೆ ಆಗೋದಿಲ್ಲ, ಹುಚ್ಚಿಗೆ ಹಿಡಿದತ್ತೆ ನಿನಗೆ. ಅಲ್ಲ ಅದು ಮಮ್ಮಿ, ಅದು ಏನಂದ್ರೆ ಅಲ್ಲಿ ಆದ್ರೆಲ್ಲ ನನಗೆ ಟಾರ್ಚರ್ ಮಾಡ್ಬೋದಲ್ಲ ಅಂತ ಅಲ್ಲೇ ಇಟ್ಕೊಳತ್ತೀನಿ. ನೀನೇ ಹೇಳೋದು ಅರ್ಥ ಆಗೋಲ್ಲ. ನೀ ಯಾಕೆ ಇಲ್ಲಿ ಕಳ್ಸ, ನಾ ಹೆಂಗೆ ಟಾರ್ಚರ್ ಕೊಡ್ತೀನಿ ಗೊತ್ತಿಲ್ಲ ನಿನಗೆ. ನಾನು ಸೊಸಿಗೆ ಹೆಂಗೆಲ್ಲ ಕೊಟ್ಟಾನ, ಈಗ ಸುಮ್ಮನೆ ಅದನು ಅಷ್ಟೇ. ಸರಿ ಮಮ್ಮಿ.